ಈ ದಿನ ಗಂಗಾವತಿ ನಮ್ಮ ಗಂಗಾವತಿ ಟೌನ್ ಲಿಮಿಟ್ಸಲ್ಲಿ 3 ಜನ ಒಂದೇ ಕುಟುಂಬದವರು 3 ಜನ ಪ್ರಕಾಶ್ ಸನ್ ಆಫ್ ಗೋಕುಲ್ದಾಸ್ 55 ವರ್ಷ. ಇವ್ರು ಬೇಸಿಕಲಿ ಜ್ಯುವೆಲ್ರಿ ಶಾಪ್ ಇದೆ ಅವ್ರದ್ದು. ಆಮೇಲೆ ಅವರು ವೈಫು ಪ್ರಭಾವತಿ ಅಂಥೇಳಿ, ಆಮೇಲೆ ಅವ್ರ ಮಗ ಶಶಾಂಕ್ ಅಂಥೇಳಿ. ಒಂದೇ ಕುಟುಂಬದವರು. ಬೇಸಿಕಲಿ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿದ್ದಂದರೆ ಅವ್ರ ತಮ್ಮೆಯಿಂದ ಗೊತ್ತಾಗಿರೋದು ಏನಂತಂದರೆ, ಇವ್ರು ತುಂಬ ಸಾಲ ಮಾಡ್ಕೊಂಡಿದ್ರು. ಆಮೇಲೆ ಈ ಮಾಡ್ಕೊಂಡಿರೋ ಮನೆ ಕೂಡ ಇವ್ರದ್ದು ಜನವರಿ ಫೆಬ್ರವರಿ ಕೂಡ ಅಲ್ಲೇ ಇದ್ರು ಇವರು. ಬಟ್ ಸಾಲ ಮಾಡ್ಕೊಂಡಿದ್ದ ಮಾನ್ವಿ ಕೋಆಪ್ರೇಟಿವ್ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡಿದ್ರು. ಅದು ಆದಮೇಲೆ ಇವ್ರು ರೆಂಟ್ ಮನೆಯಲ್ಲಿ ಹೋಗಿದ್ರು ಇವರು. ಬಟ್ ನಿನ್ನೆ ದಿನ ಅವರು ವೆಹಿಕಲ್ ಕಾರ್ ಕೂಡ ಅದು ಮನೆ ಮುಂದೆ ನಿಂತ್ಕೊಂಡಿದೆ. ಹಿಂದೆ ಬಾಗಿಲಿಂದ ಎಂಟ್ರಿ ಮಾಡಿಬಿಟ್ಟು ಬಾಗಿಲ ಹೊಡೆದು ಹಿಂದೆ ಮನೆಯಿಂದ ಎಂಟ್ರಿ ಮಾಡಿ 3 ಜನ ಹೋಗಿಸ್ಕೊಂಡಿದ್ದಾರೆ. ನಾನು ಕೂಡ ಆಮೇಲೆ ನಮ್ಮ ಸೋಕೋ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿಕೊಂಡು ಎಲ್ಲ ಕುರುಗಳು ವಿಸಿಟ್ ತೊಗೊಂಡಿದ್ದೀವಿ. ಅವ್ರ ಮೊಬೈಲ್ಗಳು ಕೂಡ ಅಲ್ಲೇ ಇದೆ. ನಾವೆಲ್ಲ ಸೀಸ್ ಮಾಡ್ತಾಯಿದ್ದೀವಿ, ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಎಷ್ಟು ಸಾಲ ಇರ್ಬೋದು ಏನಂತ ನಮಗೆ ಎಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಅವ್ರ ತಮ್ಮ ಮತ್ತು ಅವರು ನಾಗರಾಜನ್ ಅವ್ರು ಯಾರೋ ಮನೆ ತೊಗೊಂಡಿದ್ದಾರೆ, ಅವ್ರ ಕಡೆಯಿಂದ ಗೊತ್ತಾಗಿರೋದು ಇವ್ರು ತುಂಬ ಪ್ರಾಪರ್ಟಿಗಳು ಇತ್ತು, ತುಂಬ ಸೇಲ್ ಮಾಡಿದ್ದಾರೆ. ಸಾಲ ಮಾಡ್ಕೊಂಬಿಟ್ಟು ತುಂಬ ಸೇಲ್ ಮಾಡಿಬಿಟ್ಟು ಎಷ್ಟು ಅಂದಾಜು ಗೊತ್ತಿಲ್ಲ. ಬಟ್ ಸುಮಾರು ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡಿದ್ದಾರೆ. ಆ ಪ್ರಯುಕ್ತ ಇವರು ಸೆಂಡ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಮಾನ್ವಿ ಬ್ಯಾಂಕಲ್ಲಿ ಕೂಡ ಸಾಲ ಇತ್ತು. ನಾಗರಾಜನ್ ಅವ್ರಿಗೆ ಮನೆ ಇವರೆಲ್ಲ 21ರಲ್ಲಿ ಮನೆಗಳು ತೊಗೊಂಡಿದ್ರು. ಅವರು ಕೂಡ ಸಾಲ ಮಾಡಿಕೊಂಡು ಮಾನ್ವಿ ಬ್ಯಾಂಕವರು ಜನವರಿ ಫೆಬ್ರವರಿಲಿ ಸೀಸ್ ಮಾಡ್ಕೊಂಡಿದ್ದಾರೆ. ಅದೇ ಮನೆಯಲ್ಲಿ ಇವರು ಆ ದಿನವರೆಗೂ ಅಲ್ಲೇ ಇದ್ದರು. ಅದು ಆದಮೇಲೆ ರೆಂಟ್ ಮನೆಗೆ ಹೋಗಿದ್ದಾರೆ. ಆ ಮನೆಯಲ್ಲಿ ಬಂದುಬಿಟ್ಟು ಮಾಡ್ಕೊಂಡಿದ್ದಾರೆ. ಅದು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ. ಬಟ್ ಪ್ರಾಥಮಿಕವಾಗಿ ಗೊತ್ತಾಗಿದ್ದರಿಂದ ಅಂದರೆ ಇವ್ರು ತುಂಬ ಸಾಲ ಮಾಡ್ಕೊಂಡಿದ್ರು, ಪ್ರಾಪರ್ಟಿ ಕೂಡ ತುಂಬ ಸೇಲ್ ಮಾಡಿದ್ದಾರೆ ಆ ಪ್ರಯುಕ್ತ ಅಂತ ಗೊತ್ತಾಗಿದೆ ನಮಗೆ ಅಷ್ಟೇ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅವ್ರ ತಮ್ಮ ಕೊಡ್ತಾ ಇದ್ದಾರೆ. ಅವ್ರ ತಮ್ಮ ಕಡೆಯಿಂದ ಕಂಪ್ಲೇಂಟ್ ನಮಗಿಲ್ಲ, ಅದೆಲ್ಲ ಮಾಹಿತಿ ಗೊತ್ತಿಲ್ಲ. ನಾವು ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಅದು ಮಾಹಿತಿ ತೊಗೊಳ್ತೀವಿ. ಈ ಮನೆ ಖಾಲಿ ಇತ್ತು ಸರ್. ಈಗ ಈ ಮನೆ ಖಾಲಿಯಾಗಿ ಸೀಸ್ಡ್ ಮನೆ ಇದು. ಹಿಂದಗಡೆಯಿಂದ ಗೋಡೆ ಹಾರಿಬಿಟ್ಟು ಒಳಗಡೆ ಎಂಟ್ರಿ ಮಾಡಿ ಬಾಗಿಲ ಹೊಡೆದು ಬೆಳಗಿನ ಜಾವ ಆಗಿದೆ. ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ನಮಗೆ. ಅರ್ಲಿ ಮಾರ್ನಿಂಗ್ ಆಗಿದೆ. ಮನೆಯವ್ರಿಗೆ ಫೋನ್ ಮಾಡಿ ಸಂಬಂಧಿಕರಿಗೆ ಅಂತ ಸರ್. ಇಲ್ಲ, ಇವರು ಜ್ಯುವೆಲ್ರಿ ಶಾಪ್ ಅವ್ರಿಗೆ ಗೊತ್ತಾಗಿದೆ ಈ ಥರ ಹ್ಯಾಂಗೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಅವ್ರಿಗೆ ಹೆಂಗೆ ಗೊತ್ತಾಯಿತು ಅದನ್ನು ನಾವು ತನಿಖೆಯಲ್ಲಿ ನಾವು ತೊಗೊಂಡ್ಬರ್ತೀವಿ. ಥ್ಯಾಂಕ್ ಯು. ನನಗೆಲ್ಲಿ ನೋಡಿದ್ರು